ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವನ್ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 250 ಪಾಯಿಂಟ್ಸ್ ಡೌನ್ ಆಗಿ 83,627 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 57 ಪಾಯಿಂಟ್ಸ್ ಡೌನ್ ಆಗಿ 25,732 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 128 ಪಾಯಿಂಟ್ಸ್ ಗೇನ್ ಆಗಿ 59,578 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮಾತಾಡ್ಕೊಂಡಿದ್ವಿ, ಕಂಟಿನ್ಯೂಸ್ ಆಗಿ 5 ಡೇಸ್ ಫಾಲ್ ಆದ್ಮೇಲೆ ನಿನ್ನೆ ಆದ್ರೆ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ಆದ್ರೆ ಇವತ್ತು ನೋಡ್ಕೊಂಡ್ರೆ ಮತ್ತೆ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ನಿನ್ನೆ ಮಾರ್ಕೆಟ್ ಆದ್ರೆ ಫಸ್ಟ್ ಹಾಫ್ ಅಲ್ಲಿ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು, ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಕಂಪ್ಲೀಟ್ ಆಗಿ ಪಾಸಿಟಿವ್ ಆಗಿ ರಿಕವರ್ ಆಯ್ತು. ಇದಕ್ಕೆ ಮೇನ್ ರೀಸನ್ ಏನಂದ್ರೆ US ನ ಅಂಬಾಸಿಡರ್ ಆದ ಸರ್ಜಿಯೋ ಗೋರ್ ಅವರು ಇಂಡಿಯಾ ಬಗ್ಗೆ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡ್ತಾ ನಾಳೆ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಈ ಟ್ರೇಡ್ ನೆಗೋಸಿಯೇಷನ್ಸ್ ಇದೆ, ಇದರಲ್ಲಿ ಆದಷ್ಟು ತುಂಬಾನೇ ಪಾಸಿಟಿವ್ ಔಟ್ಕಮ್ ಬರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ನಮ್ಮ ಮಾರ್ಕೆಟ್ಸ್ ಕಂಪ್ಲೀಟ್ ಆಗಿ ರಿಕವರ್ ಆದ್ವು. ಆದ್ರೆ ಇದುವರೆಗೂ ಇವತ್ತು ಇಂಡಿಯಾ US ಟ್ರೇಡ್ ನೆಗೋಸಿಯೇಷನ್ಸ್ ಬಗ್ಗೆ ಯಾವುದೇ ತರ ಅಪ್ಡೇಟ್ಸ್ ಬಂದಿಲ್ಲ. ಈಗ ಈ ರೆಕಾರ್ಡಿಂಗ್ ಟೈಮ್ ಬಂದು 4:15. ಈ ಟೈಮ್ ವರ್ಗು ಈ ನೆಗೋಸಿಯೇಷನ್ಸ್ ಬಗ್ಗೆ ಯಾವುದೇ ತರ ಅಪ್ಡೇಟ್ಸ್ ಬಂದಿಲ್ಲ. ನೋಡೋಣ ಇವತ್ತು ಈವ್ನಿಂಗ್ ಒಳಗಡೆ ಏನಾದರೂ ಅಪ್ಡೇಟ್ಸ್ ಬರ್ಬೋದಾ ಅಂತ. ಈ ತರ ಡಿಲೇ ಆಗ್ತಿರೋ ಕಾರಣದಿಂದ ಮಾರ್ಕೆಟ್ಸ್ ಅದನ್ನ ನೆಗೆಟಿವ್ ಆಗಿ ತಗೊಂಡಿರ್ಬೋದು, ಅದರಿಂದ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವತ್ತು ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಬೇರೆ, ಅದರಿಂದನೂ ಸಹ ಇವತ್ತು ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಮತ್ತೆ ಫ್ರೆಂಡ್ಸ್, ಈಗ ಅಟ್ಲೀಸ್ಟ್ ಈ ಜಾನ್ವರಿ ಮಂತಲ್ಲಾದ್ರೂ FII ಸೆಲ್ಲಿಂಗ್ ನಮ್ಮ ಮಾರ್ಕೆಟಲ್ಲಿ ಕಮ್ಮಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ FII ಸೆಲ್ಲಿಂಗ್ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ತಾ ಇಲ್ಲ. ಈಗ ಹಿಂದಿನ ವಾರ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮೇಲೆ 500% ಟ್ಯಾರಿಫ್ ಹಾಕ್ತೀನಿ ಅಂತ ಅಂದ್ರಲ್ವಾ, ಅವತ್ತಿಂದ FII ಸೆಲ್ಲಿಂಗ್ ಆದ್ರೆ ಮತ್ತೆ ತುಂಬಾ ಇನ್ಕ್ರೀಸ್ ಆಗಿದೆ. ಒಂದ್ಸಲ ಈ ಇಮೇಜ್ ನೋಡಿ, ಹಿಂದಿನ ಗುರುವಾರದಿಂದ ಅಂದ್ರೆ ಜಾನ್ವರಿ 8ನೇ ತಾರೀಕಿಂದ FIIs ಆದ್ರೆ ಮತ್ತೆ ಅಗ್ರೆಸಿವ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. ಪ್ರತಿದಿನ 3,000 ಕೋಟಿಗಿನ್ನ ಜಾಸ್ತಿ ಸೆಲ್ ಮಾಡ್ತಾನೆ ಇದ್ದಾರೆ. ಒಂದ್ ಕಡೆ ನೋಡಿದ್ರೆ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗ್ತಿಲ್ಲ, ಜೊತೆಗೆ ಯಾವುದೇ ತರ ಪಾಸಿಟಿವ್ ಔಟ್ಕಮ್ ಕೂಡ ಬರ್ತಿಲ್ಲ. ಜೊತೆಗೆ FIIs ಆದ್ರೆ ಈ ತರ ಸೆಲ್ ಮಾಡ್ತಾನೆ ಇದ್ದಾರೆ. FIIs ಈ ತರ ಸೆಲ್ ಮಾಡ್ತಾನೆ ಇದ್ರೆ ಕಮಿಂಗ್ ಟೈಮಲ್ಲಿ ರುಪಿ ಆದ್ರೆ ಇನ್ನೂ ಅಡಿಷನಲ್ ಆಗಿ ಫಾಲ್ ಆಗ್ತಾನೆ ಇರುತ್ತೆ. ರುಪಿ ಫಾಲ್ ಆಗ್ತಾ ಇದೆ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಮಾರ್ಕೆಟ್ಸ್ನ ಎಫೆಕ್ಟ್ ಮಾಡ್ತಾನೆ ಇರುತ್ತೆ. ಓವರ್ ಆಲ್ ಪ್ರತಿಯೊಂದಕ್ಕೂ ಇಂಟರ್ಲಿಂಕ್ ಆಗಿದೆ ಅಲ್ವಾ. ಮಾರ್ಕೆಟ್ಸ್ ಆದ್ರೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದೆ. ಮತ್ತೆ ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ಗುರುವಾರ ಮಹಾರಾಷ್ಟ್ರದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್ ಇರೋ ಕಾರಣದಿಂದ ಗುರುವಾರ ನಮ್ಮ ಮಾರ್ಕೆಟ್ಸ್ ಕ್ಲೋಸ್ ಅಲ್ಲಿ ಇರುತ್ತೆ ಅಂತ. ಜೊತೆಗೆ ಗುರುವಾರ ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿ ಇರುತ್ತಲ್ವಾ, ಅದನ್ನ ನಾಳೆಗೆ ಶಿಫ್ಟ್ ಆಗುತ್ತೆ. ಅದರಿಂದ ನಾಳೆ ಕೂಡ ಸ್ವಲ್ಪ ಮಾರ್ಕೆಟ್ಸ್ ವಾಲೆಟೈಲ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಜೊತೆಗೆ ಈ ಗ್ಲೋಬಲ್ ಅನ್ಸರ್ಟಿನಿಟೀಸ್ ಬೇರೆ ತುಂಬಾನೇ ಜಾಸ್ತಿ ಇದಾವೆ, ಅದರಿಂದ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ. ಅದಕ್ಕೋಸ್ಕರ ನಾಳೆ ಕೂಡ ಮಾರ್ಕೆಟ್ಸ್ ಹತ್ರ ಸ್ವಲ್ಪ ಹುಷಾರು. ಮತ್ತೆ ಫ್ರೆಂಡ್ಸ್, ಈಗ ಈ ಗ್ಲೋಬಲ್ ಅನ್ಸರ್ಟಿನಿಟೀಸ್ ಏನಿದಾವೆ ಇವೆಲ್ಲ ನೋಡ್ಕೊಂಡ್ರೆ ಸುಮಾರು 20 ಅನ್ಸರ್ಟಿನಿಟೀಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂ ಆಗ್ತಾನೆ ಇದಾವೆ. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಆಗಲಿ ಗ್ಲೋಬಲ್ ಮಾರ್ಕೆಟ್ಸ್ ಆಗಲಿ ಅವಾಗವಾಗ ಸ್ವಲ್ಪ ಇಂಪ್ಯಾಕ್ಟ್ ಆಗ್ತಾ ಇರೋದು. ಈಗ ಅದರಲ್ಲೊಂದು ಇರಾನ್ ಇಶ್ಯೂ. ಈಗ ಲಾಸ್ಟ್ 15 ಡೇಸಿಂದ ಇರಾನ್ ಬಗ್ಗೆ ಒಂದಲ್ಲ ಒಂದು ಅಪ್ಡೇಟ್ ಬರ್ತಾನೆ ಇದೆ. ಈಗ ಇರಾನಲ್ಲಿ ತುಂಬಾನೇ ದೊಡ್ಡದಾಗಿ ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆ. ಇರಾನಲ್ಲಿರೋ ಜನ ಎಲ್ಲ ರೋಡಿಗೆ ಬಂದು ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಎಗ್ನೆಸ್ಟ್ ಗೌರ್ಮೆಂಟೇನೆ. ಯಾಕಂದ್ರೆ ಎಕನಾಮಿಕ್ ಕ್ರೈಸಿಸ್ ಇಂದ, ಅಂದ್ರೆ ಇರಾನ್ ಅಲ್ಲಿ ಇನ್ಫ್ಲೇಷನ್ ತುಂಬಾನೇ ಜಾಸ್ತಿ ಆಗಿದೆ, ಅಲ್ಲಿರೋ ಪ್ರಾಡಕ್ಟ್ ಪ್ರೈಸಸ್ ಎಲ್ಲ ತುಂಬಾನೇ ಜಾಸ್ತಿ ಆಗೋಗಿದೆ. ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ತುಂಬಾನೇ ಇನ್ಕ್ರೀಸ್ ಆಗಿದೆ. ಮತ್ತೆ ಈ ಕರೆನ್ಸಿ ವ್ಯಾಲ್ಯೂ ಏನಿದೆ ಅದು ಕಂಪ್ಲೀಟ್ ಆಗಿ ಡ್ರಾಪ್ ಆಗೋಗಿದೆ. ಎಗ್ನೆಸ್ಟ್ ಡಾಲರ್, ಯೂರೋಸ್, ಪೌಂಡ್ಸ್ ಈ ತರ ಪ್ರತಿಯೊಂದು ಕರೆನ್ಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಇರಾನ್ ಕರೆನ್ಸಿ ಕಂಪ್ಲೀಟ್ ಆಗಿ ಝೀರೋ ಆಗೋಗಿದೆ. ಮತ್ತೆ ಇವಾಗ US ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಯಾರಾದ್ರೂ ಅಮೆರಿಕನ್ ಸಿಟಿಸನ್ಸ್ ಇರಾನ್ ಅಲ್ಲಿ ಇದ್ರೆ ಇಮಿಡಿಯೇಟ್ ಆಗಿ ವಾಪಸ್ ಬನ್ನಿ ಅಂತ ಹೇಳಿದ್ದಾರೆ. ಮತ್ತೆ ತುಂಬಾ ಕಂಟ್ರೀಸ್ ಇಂದ ಇರಾನ್ಗೆ ಫ್ಲೈಟ್ಸ್ ಇರುತ್ತಲ್ಲ, ಆ ಫ್ಲೈಟ್ಸ್ನೆಲ್ಲ ಈಗ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಾಕಿದ್ದಾರೆ. ಜೊತೆಗೆ ಇವತ್ ಬೆಳಿಗ್ಗೆ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ, ಇರಾನ್ ಜೊತೆ ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಅಡಿಷನಲ್ 25% ಟ್ಯಾರಿಫ್ ಹಾಕ್ತೀನಿ ಅಂತ ಕೂಡ ಇವತ್ತು ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅಂದ್ರೆ ಇವಾಗ ನಮ್ಮ ಇಂಡಿಯಾ ಮೇಲೆ 50% ಟ್ಯಾರಿಫ್ ಹಾಕಿದ್ದಾರೆ. ಈಗ ಒಂದ್ ವೇಳೆ ಕಮಿಂಗ್ ಟೈಮಲ್ಲೂ ನಾವು ಇರಾನ್ ಜೊತೆ ಬಿಸ್ನೆಸ್ ನ ಕಂಟಿನ್ಯೂ ಮಾಡಿದ್ರೆ ಆಗ US ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಮೇಲೆ 75% ಟ್ಯಾರಿಫ್ ನ ಕಲೆಕ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿರೋದು. ಅದನ್ನು ಈ 25% ಟ್ಯಾರಿಫ್ ಏನಿದೆ ಇದು ಇಮಿಡಿಯೇಟ್ ಆಗಿ ಶುರು ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ ನ ನೋಡಿ. ಈಗ ಲಾಸ್ಟ್ 5-6 ಇಯರ್ಸ್ ಇಂದ ಇಂಡಿಯಾ ಮತ್ತೆ ಇರಾನ್ ಮಧ್ಯ ಎಷ್ಟೆಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಇದೆ ಅಂತ ನೀವಿಲ್ಲೇ ಕ್ಲಿಯರ್ ಆಗಿ ನೋಡ್ಬೋದು. 2018-19ಗೆ ಕಂಪೇರ್ ಮಾಡ್ಕೊಂಡ್ರೆ 2024-25 ಅಲ್ಲಿ ಎಕ್ಸ್ಪೋರ್ಟ್ಸ್ ಮತ್ತೆ ಇಂಪೋರ್ಟ್ಸ್ ಆದ್ರೆ ತುಂಬಾನೇ ಕಮ್ಮಿ ಇದೆ. ಜೊತೆಗೆ ನಾವು ಯಾವ್ಯಾವ ಪ್ರಾಡಕ್ಟ್ಸ್ ತುಂಬಾ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಅಂದ್ರೆ ರೈಸ್, ಟೀ, ಶುಗರ್, ಮೆಡಿಸಿನ್, ಸ್ಟೇಪಲ್ ಫೈಬರ್ಸ್,
ಆರ್ಟಿಫಿಷಿಯಲ್ ಜ್ಯುವೆಲರೀಸ್ನ ಇಂಡಿಯಾಯಿಂದ ತುಂಬಾ ಎಕ್ಸ್ಪೋರ್ಟ್ ಮಾಡ್ತೀವಿ. ಮತ್ತು ಇರಾನಿಂದ ಏನೇನು ಪ್ರಾಡಕ್ಟ್ಸ್ನ ನಾವು ಇಂಪೋರ್ಟ್ ಮಾಡ್ಕೊತೀವಿ ಅಂತ ಕೂಡ ನೀವು ಇಲ್ಲೇ ನೋಡ್ಬೋದು. ನಾವು ಮೇಜರಾಗಿ ಈ ರೈಸ್ನ ತುಂಬಾ ಎಕ್ಸ್ಪೋರ್ಟ್ ಮಾಡ್ತೀವಿ ಇರಾನ್ಗೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ LT ಫುಡ್ಸ್ ಮತ್ತು KRBL ಈ ಎರಡೂ ಕಂಪನೀಸ್ ನಿಯರ್ಲಿ 2%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದಾದಮೇಲೆ ಕ್ಲೋಸಿಂಗ್ ಟೈಮ್ಗೆಲ್ಲ ಕಂಪ್ಲೀಟಾಗಿ ರಿಕವರ್ ಆಗಿದ್ದಾವೆ. ಫ್ರೆಂಡ್ಸ್, ಇದೇ ಥರ ಹೇಳ್ತಾ ಹೋದರೆ ಮಾರ್ಕೆಟಲ್ಲಿ ತುಂಬಾ ಅನ್ಸರ್ಟಿನೀಸ್ ಅದೇ ಥರನೇ ಕಂಟಿನ್ಯೂ ಆಗ್ತಾನೆ ಇದ್ದಾವೆ. ಈಗ ರಷ್ಯಾ ಮತ್ತು ಯುಕ್ರೇನ್ ರಿಲೇಟೆಡ್ ಆಗಿ ಯುದ್ಧ ಎಲ್ಲ ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಮತ್ತು US ವೆನಿನ್ಸುಲಾ ಆಗಲಿ, US ಗ್ರೀನ್ಲ್ಯಾಂಡ್ ಆಗಲಿ, ಚೈನಾ ತೈವಾನ್ ಆಗಲಿ, ಅದ್ರ ಜೊತೆಗೆ ನಾರ್ತ್ ಕೊರಿಯಾಯಿಂದ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ ಈಗ ನ್ಯೂಕ್ಲಿಯರ್ ಥ್ರೆಟ್ ರಿಲೇಟೆಡ್ ಆಗಿ. ಅದರಿಂದ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ಸ್ ಆದರೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಇವಾಗ ಈ ಅನ್ಸರ್ಟಿನೀಸ್ ಯಾವ ಥರ ಡೆವಲಪ್ ಆಗುತ್ತೋ ಅದ್ರ ಮೇಲೆ. ಮತ್ತು ಫ್ರೆಂಡ್ಸ್, ಈಗ ಈ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸಸ್ ನೋಡ್ತಾ ಇದ್ದೀರಾ, ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇದೆ. ನಿನ್ನೆ ಆದರೆ ಗೋಲ್ಡ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. 10 ಗ್ರಾಮ್ಸ್ಗೆ 3,350 ರುಪೀಸ್ ಇನ್ಕ್ರೀಸ್ ಆಗಿತ್ತು. ಸಿಲ್ವರ್ ಆದರೆ ನಿನ್ನೆ ಒಂದೇ ದಿನ 18,420 ರೂಪಾಯಿ ಇನ್ಕ್ರೀಸ್ ಆಗಿದೆ KG ಮೇಲೆ. ಇವತ್ತಾದರೆ ಸಿಲ್ವರ್ ಸ್ವಲ್ಪ ಪಾಸಿಟಿವ್ಗೆ ಇದೆ, ಆದರೆ ಗೋಲ್ಡ್ ಮಾತ್ರ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಈ ಗ್ಲೋಬಲ್ ಅನ್ಸರ್ಟಿನೀಸ್ ಇದೇ ಥರನೇ ಇನ್ಕ್ರೀಸ್ ಆಗ್ತಾನೆ ಇದ್ರೆ ಗೋಲ್ಡ್ ಪ್ರೈಸಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇರುತ್ತೆ. ಈಗ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇರೋದಕ್ಕೆ ಸಿಲ್ವರ್ ಪ್ರೈಸಸ್ ಕೂಡ ಅದೇ ಥರನೇ ಇನ್ಕ್ರೀಸ್ ಆಗ್ತಾನೆ ಇದೆ. ಮತ್ತು ಮೋತಿಲಾಲ್ ಓಸ್ವಾಲ್ ಅವರಾದರೆ ಸಿಲ್ವರ್ ಬಗ್ಗೆ ಇನ್ನೂ ತುಂಬ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಈಗ ಈ 2026 ಕೊನೆ ಆಗೋಷ್ಟೊತ್ತಿಗೆ ಸಿಲ್ವರ್ ಆದರೆ 3,20,000ಗೆ ರೀಚ್ ಆಗುತ್ತೆ ಅಂತ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಈ ಥರ ಸಿಲ್ವರ್ ಪ್ರೈಸಸ್ ಇನ್ಕ್ರೀಸ್ ಆಗೋದಕ್ಕೆ ಮೇಯ್ನ್ ರೀಸನ್ ಏನು ಅಂತ ಅಂದರೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್. ಅದ್ರ ಜೊತೆಗೆ ಈಗ ಪ್ರತಿಯೊಬ್ಬರು ಸಿಲ್ವರ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಸಿಲ್ವರ್ ETF ಮುಖಾಂತರ ಎಲ್ಲರೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಬರೀ ಇಂಡಿಯಾದಲ್ಲಿ ಮಾತ್ರನೇ ಅಲ್ಲ, ಗ್ಲೋಬಲಿ ಎಲ್ಲರೂ ಇನ್ವೆಸ್ಟ್ ಮಾಡ್ತಾ ಇರೋ ಕಾರಣದಿಂದ ಸಿಲ್ವರ್ ಪ್ರೈಸಸ್ ಆಟೋಮೆಟಿಕ್ ಆಗಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ನೋಡೋಣ ಈ 2026 ಕೊನೆ ಆಗೋಷ್ಟೊತ್ತಿಗೆ ಸಿಲ್ವರ್ ಇನ್ನೂ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಮತ್ತು ಪ್ರತಿಯೊಬ್ಬರು ಈ ಗ್ಲೋಬಲ್ ಅನ್ಸರ್ಟಿನೀಸ್ ಬಗ್ಗೆ ಜೊತೆಗೆ ಈ ಸಿಲ್ವರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, TCS ಈ ಕಂಪನಿ ಆದರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ Q3 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಆದರೆ ಕಂಪ್ಲೀಟ್ಲಿ ಪಾಸಿಟಿವ್ ಆಗು ಪೋಸ್ಟ್ ಮಾಡಿಲ್ಲ, ಹಂಗಂತ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡಿಲ್ಲ. ರೆವಿನ್ಯೂಸ್ ಆದರೆ ಇಯರ್ ಆನ್ ಇಯರಲ್ಲಿ 5% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ 1.7% ಇನ್ಕ್ರೀಸ್ ಆಗಿದೆ. ಅನಲಿಸ್ಟ್ ಎಸ್ಟಿಮೇಷನ್ಸ್ಗೆ ಚೆಕ್ ಮಾಡಿಕೊಂಡ್ರೆ ರೆವಿನ್ಯೂಸ್ ಸ್ವಲ್ಪ ಡ್ರಾಪ್ ಆಗಿದೆ. ಆದರೆ ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ ಪ್ರಾಫಿಟ್ಸ್ ಕಂಪ್ಲೀಟಾಗಿ ಡ್ರಾಪ್ ಆಗಿದೆ. ಇಯರ್ ಆನ್ ಇಯರಲ್ಲಿ 14% ಡ್ರಾಪ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ 10% ಪ್ರಾಫಿಟ್ಸ್ ಡ್ರಾಪ್ ಆಗಿದೆ. ಇದಕ್ಕೆ ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೀಸೆಂಟಾಗಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಸೆಪ್ಟೆಂಬರ್ ಮಂತಲ್ಲಿ ಹೊಸದಾಗಿ ಲೇಬರ್ ಕೋಡ್ಸ್ನ ತಂದ್ರಲ್ವಾ, ಆ ಕಾರಣದಿಂದ ಈ ಥರ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಥರ ಓವರ್ ಆಲ್ ಮಿಕ್ಸ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. 11 ರೂಪೀಸ್ ಪರ್ ಶೇರ್ ಇಂಟ್ರಿಮ್ ಡಿವಿಡೆಂಡ್ನ ಅನೌನ್ಸ್ ಮಾಡಿದ್ದಾರೆ. 46 ರೂಪೀಸ್ ಪರ್ ಶೇರ್ ಸ್ಪೆಷಲ್ ಡಿವಿಡೆಂಡ್ನ ಅನೌನ್ಸ್ ಮಾಡಿದ್ದಾರೆ. ಟೋಟಲ್ ಆಗಿ 57 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಇವಾಗ ಈ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಅನಲಿಸ್ಟ್ ಆದರೆ ಸ್ವಲ್ಪ ನ್ಯೂಟ್ರಲ್ ರೇಟಿಂಗ್ನೇ ಕೊಟ್ಟಿದ್ದಾರೆ ಈ ಕಂಪನಿಗೆ. ಸಿಟಿ ಅವರಾದರೆ ಈ ಕಂಪನಿಗೆ ಸೆಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ. ಕೋಟಕ್ ಸೆಕ್ಯೂರಿಟೀಸ್ ಅವರಾದರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ನ 3,675 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದೇ ಮೋರ್ಗನ್ ಸ್ಟ್ಯಾನ್ಲಿ ಅವರಾದರೆ ಈ ಕಂಪನಿಗೆ ಓವರ್ ವೇಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3,540 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲೆಲ್ಲ IT ಕಂಪನೀಸ್ ಯಾವ ಥರ ಪರ್ಫಾರ್ಮ್ ಮಾಡ್ತವೆ ಅಂತ. ಅದ್ರ ಜೊತೆಗೆ HCL ಟೆಕ್ನಾಲಜೀಸ್ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ಆದರೆ ಸ್ವಲ್ಪ ಬೆಟರ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 13% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ಲೂ ಬೆಟರಾಗಿ ಗ್ರೋ ಆಗಿದೆ. ಆದರೆ ಪ್ರಾಫಿಟ್ಸ್ ಆದರೆ ಕಂಪ್ಲೀಟಾಗಿ ಡ್ರಾಪ್ ಆಗಿದೆ. ಇಯರ್ ಆನ್ ಇಯರಲ್ಲಿ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಇವರು ಕೂಡ ಸೇಮ್ ರೀಸನ್ನೇ ಮೆನ್ಷನ್ ಮಾಡಿದ್ದಾರೆ. ಹೊಸ ಲೇಬರ್ ಕೋಡ್ಸಿಂದನೇ ಈ ಥರ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ ಅಂತ. ಮತ್ತು ಇವರಾದರೆ 12 ರೂಪೀಸ್ ಪರ್ ಶೇರ್ ಇಂಟ್ರಿಮ್ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಬ್ರೋಕರೇಜಸ್ ಆದರೆ ಈ ಕಂಪನಿಗೂ ಕೂಡ ಸ್ವಲ್ಪ ರೇಟಿಂಗ್ಸ್ನ ಕಟ್ ಮಾಡಿದ್ದಾರೆ. ಈಗ ಸಿಟಿ ಅವರಾದರೆ ಇವ್ರಿಗೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1,700 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮೋರ್ಗನ್ ಸ್ಟ್ಯಾನ್ಲಿ ಅವರಾದರೆ ಈಕ್ವಲ್ ವೇಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1,760 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಕೋಟಕ್ ಸೆಕ್ಯೂರಿಟೀಸ್ ಅವರಾದರೆ ರೆಡ್ಯೂಸ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1,680 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ IT ಸ್ಪೇಸಲ್ಲಿರೋ ಕಂಪನೀಸ್ ಎಲ್ಲ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. KP ಎನರ್ಜಿ
ಈ ಕಂಪನಿ ಆದರೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಗುಜರಾತ್ ಗೌರ್ಮೆಂಟ್ ಜೊತೆ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಈ MOUದಲ್ಲಿ ಇವರು 855 ಮೆಗಾವಾಟ್ಸ್ ಸೋಲಾರ್ ಪ್ರಾಜೆಕ್ಟ್ಸ್ನ ಶುರು ಮಾಡ್ತಾ ಇದೀವಿ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಈ ಪ್ರಾಜೆಕ್ಟ್ಗೋಸ್ಕರ 4,000 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಗುಜರಾತಲ್ಲಿ ತುಂಬಾನೇ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಕೂಡ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ GTPL ಹಾಥ್ವೇ ಇವರಾದ್ರೆ ಈ ಡಿಜಿಟಲ್ ಕೇಬಲ್ ಟಿವಿ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೆ ಮತ್ತೆ ಬ್ರಾಡ್ಬ್ಯಾಂಡ್ ಸರ್ವಿಸಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಇಂಥ ಕಂಪನಿ ಇವತ್ತು 13% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವರು ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ಆದರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಆದರೆ 5% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ 8% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ಲ್ಲೂ ಮತ್ತು ಇಯರ್ ಆನ್ ಇಯರಲ್ಲೂ ತುಂಬಾನೇ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಕ್ವಾರ್ಟರ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಎಟರ್ನಲ್ ಈ ಕಂಪನಿ ಆದರೆ ಇವತ್ತು 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಮೆನ್ಷನ್ ಮಾಡಿದ್ದೆ, ಈ ಸ್ವಿಗ್ಗಿ ಕಂಪನಿಯಲ್ಲಾದರೆ ಲಾಸ್ಟ್ 3 ಕ್ವಾರ್ಟರ್ಸಿಂದಾನು ಈ FIS ಮತ್ತು DIS ಆದರೆ ಕಂಟಿನ್ಯೂಸ್ ಆಗಿ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊತಾನೆ ಬರ್ತಾ ಇದ್ದಾರೆ ಅಂತ. ಅದ್ರ ಜೊತೆಗೆ ಇವತ್ತು ಎಟರ್ನಲ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಅಪ್ಡೇಟ್ ಆಗಿದೆ. ಈಗ FIS ಆದರೆ ಈ ಎಟರ್ನಲ್ ಅಲ್ಲಿ ಎಬೋ 25% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಅಂದರೆ ಫೆಬ್ರವರಿ ಮಂತಲ್ಲಿ ಈ MSCI ರೀಬ್ಯಾಲೆನ್ಸಿಂಗ್ ಇದೆ. ಈ ರೀಬ್ಯಾಲೆನ್ಸಿಂಗ್ ಇರೋ ಕಾರಣದಿಂದ ಈ ಎಟರ್ನಲ್ ಕಂಪನಿಯಲ್ಲಿ ಸುಮಾರು 3,200 ಕೋಟಿ ಅಡಿಷನಲ್ ಇನ್ಫ್ಲೋಸ್ ಬರೋ ಚಾನ್ಸಸ್ ಇದೆ ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇಂದನೇ ಇವತ್ತು ನಿಯರ್ಲಿ 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಶೇರ್ ಪ್ರೈಸ್ ಆದರೆ ಲಾಸ್ಟ್ 3 ಮಂತ್ಸ್ ಇಂದ ಫಾಲ್ ಆಗ್ತಾನೆ ಬರ್ತಾ ಇದೆ. ಈಗ ರೀಸೆಂಟ್ ಐಸ್ ಇಂದ ನಿಯರ್ಲಿ 15% ವರೆಗೂ ಫಾಲ್ ಆಗಿದೆ. ಯಾಕಂದ್ರೆ ಈ ಪ್ರಾಫಿಟಬಲ್ ಕನ್ಸರ್ನ್ಸ್ ಇಂದ ಮತ್ತೆ ಈ ಕ್ವಿಕ್ ಕಾಮರ್ಸ್ ಅಲ್ಲಿ ಇಂಟೆನ್ಸ್ ಕಾಂಪಿಟೇಷನ್ ಇಂದ ಈ ತರ ಶೇರ್ ಪ್ರೈಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ ಅಲ್ಲೆಲ್ಲ ಇನ್ನ ಯಾವ ತರ ಗ್ರೋ ಆಗ್ತಾರೆ ಅಂತ. ಅದ್ರ ಜೊತೆಗೆ ಇವತ್ತು HSBC ಅವರಾದ್ರೆ ಟಾರ್ಗೆಟ್ ಪ್ರೈಸ್ನ 350 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. JM ಫಿನಾನ್ಷಿಯಲ್ಸ್ ಅವರಾದ್ರೆ 400 ರುಪೀಸ್ ಪರ್ ಶೇರ್ ಅಂತ ಟಾರ್ಗೆಟ್ ಪ್ರೈಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲೇ ಒನ್ ಆಫ್ ದ ಪ್ರಾಮಿನೆಂಟ್ ಪ್ಲೇಯರ್ ಆದ ಡಿಕ್ಸಾನ್ ಟೆಕ್ನಾಲಜೀಸ್ ಆದರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 5% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಈ ಕಂಪನಿ ಆದರೆ ಲಾಸ್ಟ್ 2 ಇಯರ್ಸ್ ಅಲ್ಲಿ ಎಬೋ 500% ರಿಟರ್ನ್ಸ್ ಕೊಟ್ಟಿದೆ. ಅಂತ ಕಂಪನಿ ಇವಾಗ ಆಲ್ ಟೈಮ್ ಐಸಿಂದ ನಿಯರ್ಲಿ 35% ಫಾಲ್ ಆಗಿದೆ. ಜೊತೆಗೆ ಇವಾಗಾದ್ರೆ 52 ವೀಕ್ಸ್ ಲೋ ಅಲ್ಲಿ ಕೂಡ ಟ್ರೇಡ್ ಆಗ್ತಾ ಇದೆ. ಇವತ್ತು ಏನಕ್ಕೆ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದ್ರೆ ಈ ರೀಸೆಂಟ್ ಟೈಮಲ್ಲಿ ಈ ಮೆಮೊರಿ ಚಿಪ್ ಪ್ರೈಸಸ್ ಆದರೆ ತುಂಬಾನೇ ಇನ್ಕ್ರೀಸ್ ಆಗಿದೆ. ಈ ತರ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅನ್ನೋದು ಈ ಡಿಕ್ಸಾನ್ ಟೆಕ್ನಾಲಜೀಸ್ ಅವ್ರಿಗೆ ತುಂಬಾನೇ ಜಾಸ್ತಿ ಆಗುತ್ತೆ. ಆ ತರ ಕಾಸ್ಟ್ ಇನ್ಕ್ರೀಸ್ ಆದರೆ ಆಟೋಮೆಟಿಕ್ ಆಗಿ ಪ್ರಾಫಿಟ್ಸ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಅದ್ರ ಜೊತೆಗೆ ಈ ಜಾಯಿಂಟ್ ವೆಂಚರ್ಸ್ ಆಗಲಿ ಹೊಸ ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗಲಿ ತುಂಬಾನೇ ಸ್ಲೋ ಡೌನ್ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಮೊಬೈಲ್ PLI ಸ್ಕೀಮ್ಸ್ ಕೂಡ ಕಮ್ಮಿ ಆಗ್ತಾ ಇರೋ ಕಾರಣದಿಂದ ಆಟೋಮೆಟಿಕ್ ಆಗಿ ಡಿಕ್ಸಾನ್ ಟೆಕ್ನಾಲಜೀಸ್ ಅವ್ರ ನಂಬರ್ ಮೇಲೆ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಈ ತರ ಮಲ್ಟಿಪಲ್ ರೀಸನ್ಸ್ ಇಂದ ಈ Q3 ಅಲ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ಇದೆ ಅನ್ನೋ ಒಂದು ಕಾರಣದಿಂದನೇ ಈ ರೀಸೆಂಟ್ ಟೈಮಲ್ಲಿ ತುಂಬಾನೇ ಪ್ರಾಫಿಟ್ ಬುಕಿಂಗ್ ಮಾಡಿಕೊಂಡು ತುಂಬ ಜನ ಈ ಕಂಪನಿಯಿಂದ ಎಕ್ಸಿಟ್ ಆಗ್ತಾ ಇದ್ದಾರೆ. ಅದರಿಂದನೇ ಈ ರೀಸೆಂಟ್ ಟೈಮಲ್ಲಿ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ನೋಡೋಣ ಈ Q3 ಅಲ್ಲಿ ಯಾವ ತರ ಇವರು ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಈ ಫೇಮಸ್ ಏಸ್ ಇನ್ವೆಸ್ಟರ್ ಆದ ಮುಕುಲ್ ಅಗರ್ವಾಲ್ ಅವರು ಇದಾರಲ್ವಾ, ಇವ್ರ ಟೋಟಲ್ ಪೋರ್ಟ್ಫೋಲಿಯೋ ವರ್ತ್ ಬಂದು 6,500 ಕೋಟಿ ಇದೆ. ಈ 6,500 ಕೋಟಿ ಪೋರ್ಟ್ಫೋಲಿಯೋದಲ್ಲಿ ಈ Q3 ಅಲ್ಲಿ ಹೊಸದಾಗಿ 2 ಸ್ಟಾಕ್ನ ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಬಂದು HCC ಅಂದರೆ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ. ಈ ಕಂಪನಿಯಲ್ಲಿ ಹೊಸದಾಗಿ ಇನ್ವೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸುದೀಪ್ ಫಾರ್ಮಾ ಈ ಕಂಪನಿಯಲ್ಲೂ ಅಷ್ಟೇ ಫ್ರೆಶ್ ಎಂಟ್ರಿ ತೊಗೊಂಡಿದ್ದಾರೆ. ಅದರಿಂದನೇ ಈ 2 ಕಂಪನೀಸ್ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ತರ ಬಿಗ್ ಇನ್ವೆಸ್ಟರ್ಸ್ ಎಂಟರ್ ಆಗಿದ್ದಾರೆ ಅಂತ. ಮತ್ತೆ ಇದೇ Q3 ಟೈಮಲ್ಲಿ ಒಂದು ಸ್ಮಾಲ್ ಕಂಪನಿಯಿಂದ ಸ್ವಲ್ಪ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದೇ ಮೊನೊಲಿಥಿಕ್. ಅದ್ರ ಜೊತೆಗೆ ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ ಅನ್ನೋ ಕಂಪನಿಯಿಂದ ಈ ಕ್ವಾರ್ಟರಲ್ಲಿ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗಿದ್ದಾರೆ ಅಂತ ಇವತ್ತು ಡೇಟಾ ಅಪ್ಡೇಟ್ ಆಗಿದೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.